ತೋರ್ಸು ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಜಯಶ್ರೀ ಮಾಮ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡು ಇವತ್ತಿನ ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಸೊ ಇದು ಅಪ್ಪ ಅಮ್ಮ ಬಂದಿರುವಂಥ ದಿನನೇ ಆಗಿರುತ್ತೆ. ಸೊ ಅವತ್ತಿನ ದಿನವೇ ನಾವು ಸ್ವಲ್ಪ ಶಾಪಿಂಗ್ ಹೋಗಬೇಕು ಅಂತ ಹೇಳಿಬಿಟ್ಟು ರೆಡಿ ಆಗ್ತಾ ಇದ್ವಿ. ಸೊ ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರ, ಎಲ್ಲರೂ ಬಂದಿದ್ದರು. ಸೊ ಅದಾದಮೇಲೆ ಊಟ ಮಾಡಿದ್ವಿ, ಅವರೆಲ್ಲ ತಂದಿದ್ದು ದಿನಸಿ ಎಲ್ಲ ಎತ್ತಿ ಇಟ್ವಿ. ಸೊ ಅದಾದಮೇಲೆ ಮತ್ತೆ ಊಟ ಮಟನ್ ಸಾಂಬಾರೆಲ್ಲ ಮಾಡ್ಕೊಂಡಿದ್ವಿ. ಸೊ ಊಟ ಎಲ್ಲ ಮಾಡಿಕೊಂಡು ಮತ್ತೆ ನಾವು ಇವಾಗ ಹೊರಡಬೇಕಾಗಿತ್ತು. ಸೊ ಜ್ಯುವೆಲ್ಲರಿ ತರಬೇಕು ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಎಲ್ಲರೂ ರೆಡಿಯಾಗಿ ಕೂತಿದ್ರು. ಸೊ ನನ್ನ ಮಕ್ಕಳು ಅಷ್ಟೇ. ಸೊ ನನ್ನ ಮಕ್ಕಳು ರೆಡಿಯಾಗಿ ಆರೆಡ್ಗೆ ತಲೆ ತಿಂತಾಯಿದ್ರು ನಮ್ಮ ತಮ್ಮನ ಮಗನಿಗೆ. ಸೊ ಇಲ್ಲಿ ನಮ್ಮ ಅಪ್ಪ ಅಮ್ಮ ಕಾಲು ಚೈನ್ ನೋಡೋಣ ತೊಗೊಂಬ ಅಂದರು. ಯಾಕಂದರೆ ನಂದು ಹಳೇದು ಇತ್ತು, 2 ಜೊತೆ ಇತ್ತು. ಸೊ ಅದನ್ನು ಹಾಕ್ಬಿಟ್ಟು ಕಾಲು ಚೈನ್ ತೊಗೋಬೇಕು ಅಂತ ಹೇಳಿ ತೊಗೋತಾ ಇದ್ವಿ. ಸೊ ಹಾಗಾಗಿ ನೋಡು ಅಂತ ಹೇಳ್ತಿದ್ರು. ಸೊ ನಮ್ಮ ತಮ್ಮನ ಹೆಂಡ್ತಿಗೂ ನನಗೂ ಇಬ್ಬರಿಗೂ ತೊಗೋಬೇಕಾಗಿತ್ತು. ಸೊ ಹಾಗಾಗಿ ನೋಡ್ತಾಯಿದ್ರು ಎಷ್ಟು ಇದೆ ತೊಗೊಂಬ ನೋಡೋಣ ಅಂತ ಹೇಳಿ ಕೊಟ್ಟಿದ್ದೆ. ಸೊ ನೋಡ್ಕೊತಾ ಕೂತಿದ್ರು. ಸೊ ಅದಾದಮೇಲೆ ಊಟ ಎಲ್ಲ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ನೋಡಿ ಇವಾಗ ಎಲ್ಲರೂ ರೆಡಿಯಾಗಿ ಸೊ ಕಾರಲ್ಲೇ ಹೋಗೋಣ ಅಂದ್ಕೊಂಡು ಎಲ್ರಿಗೂ ಅದೇ ಜಾಗ ಸಾಕಾಗುತ್ತೆ ಕಾರಲ್ಲಾದರೆ ಅಂತ ಹೇಳಿಬಿಟ್ಟು. ಸೊ ನಾನು ದೊಡ್ಡ ತಮ್ಮ ಬಂದಿರಲಿಲ್ಲ. ಸೊ ಶಾಪ್ ಕ್ಲೋಸ್ ಮಾಡೋಕ್ಕಾಗಲ್ಲಲ್ವ. ಸೊ ಸಂಡೇ ಆಗಿರೋದ್ರಿಂದ ನಮ್ಮ ಶಾಪಲ್ಲಾದರೆ ಕೆಲಸದವ್ರಿದ್ದಾರೆ, ವರ್ಕ್ ಮಾಡೋಕ್ಕೆ ಬರ್ತಾರೆ. ಸೊ ಅಲ್ಲಾದರೆ ಯಾರಿಲ್ವಲ್ಲ. ಸೊ ಹಾಗಾಗಿ ಅವ್ನು ಬಂದಿರಲಿಲ್ಲ. ಸೊ ರಾತ್ರಿ ಬರ್ತೀನಿ ಅಂತ ಹೇಳ್ದೆ. ಇವಾಗ ಎಲ್ಲರೂ ರೆಡಿಯಾಗಿ ಹೊರಟಿದ್ದೀವಿ. ನನ್ನ ಮಕ್ಕಳಂತರೂ ತಲೆ ತಿಂತಾಯಿದ್ರು. ನನ್ನ ಮಕ್ಕಳ ಜೊತೆ ಇವನು 6 ಸೇರಿಬಿಟ್ರೆ ಇನ್ನೂ ತರಲೆ 3 ಜನ ಸೇರಿ. ಅಲ್ಲಿ ನನ್ನ ಸೊಸೆಗೂ ಕೂಡ ತರಲೆ ಮಾಡ್ತಾಯಿದ್ದೆ ನಾನು. ಹಿಂದೆ ಕೂತಿದ್ಲಲ್ವ, ನೋಡಿ ನನ್ನ ಮಗ ಅವಳಿಗೆ ಮಾತಾಡಿಸ್ಬೇಕು ಅಂತ ಮುಂದೆ ಕೂತವನು ಹಿಂದೆ ಬಂದು ಕೂತ್ಕೊಂಡ. ಅವಳಂದರೆ ಅಷ್ಟು ಇಷ್ಟಪಡ್ತಾನೆ, ಅಷ್ಟು ಅವಳ ಜೊತೆ ಮಾತಾಡ್ತಾನೆ. ನನ್ನ ದೊಡ್ಡ ಮಗ ಆ ಥರ ಇಲ್ಲ, ಅವಳ ಹತ್ರಕ್ಕೂ ಹೋಗಲ್ಲ, ಮಾತು ಆಡಿಸಲ್ಲ. ಇವನು ಮಾತ್ರ ಅವಳಿಗೆ ತಲೆ ತಿಂತಾ ಇರ್ತಾನೆ. ಸೊ ಮಧ್ಯಾಹ್ನ ನಾವು 2 ಗಂಟೆ 2:15 ಆಗಿತ್ತು ನಾವು ಬಿಡೋ ಅಷ್ಟರಲ್ಲಿ. ಇಷ್ಟು ಹೆವಿ ಟ್ರಾಫಿಕ್ ಇತ್ತು. ಸೊ ಬೆಂಗಳೂರಲ್ಲಿ ಟ್ರಾಫಿಕ್ಕಿಗೆ ಎಲ್ಲೂ ಹೋಗೋಕ್ಕೆ ನಮಗೆ ಮನಸ್ಸೇ ಆಗೋಲ್ಲ. ಸೊ ಅಷ್ಟು ಬೇಜಾರಾಗುತ್ತೆ ಟ್ರಾಫಿಕ್ ನೋಡಿದ್ರೆ. ಸೊ ಅಂತೂ ಹೊರಟ್ವಿ. ಫಸ್ಟ್ ಯಾವ ಜ್ಯುವೆಲ್ಲರಿಗೆ ಹೋಗ್ತೀವಿ ಶಾಪಿಗೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನೋಡಿ, ಓಕೆನಾ? ಸೊ ಅಲ್ಲಿ ಹೋಗ್ತಾ ದಾರಿಲಿ ಗಿಡಗಳನ್ನು ನೋಡಿದೆ. ಹಲಸಿನ ಗಿಡ ಎಷ್ಟೊಂದಾಗಿದ್ವು ಅಂದರೆ ನೋಡ್ಬೋದಲ್ಲಿ ನೀವು. ಸಿಕ್ಕಾಪಟ್ಟೆ ಹಲಸಿನಪ್ಪ, ನೋಡಿ ನನಗಂತರೂ ಓಹೋ ಸೂಪರ್ ಅಂತ ಅಂದ್ಕೊಂಡೆ. ಸೊ ಅದಾದಮೇಲೆ ನಾವು ಬಂದಿದ್ದೆ ಲಲಿತಾ ಜ್ಯುವೆಲ್ಲರ್ಸು. ಸೊ ಆಲ್ಮೋಸ್ಟ್ ನಾವೆಲ್ಲ ಜ್ಯುವೆಲ್ಲರಿ ತೊಗೊಳ್ಳೋದು ಲಲಿತಾ ಜ್ಯುವೆಲ್ಲರಲ್ಲಿ. ಸೊ ನನ್ನ ಕಡೆ ಇರೋದೆಲ್ಲ ಆಲ್ಮೋಸ್ಟ್ ಅಲ್ಲೇ. ಇಲ್ಲೇ ಏನು ತೊಗೋತೀವಿ ಅಂತ ಏನಿಲ್ಲ. ಸೊ ಎಲ್ಲ ಕಡೆ ತೊಗೊಂಡಿದ್ದೀವಿ. ತನಿಷ್ಕಾದಲ್ಲೂ ತೊಗೊಂಡಿದ್ದೀವಿ, ಮಲ್ಬಾರ್ ಗೋಲ್ಡು, ಕಲ್ಯಾಣ್ ಜ್ಯುವೆಲ್ಲರ್ಸು. ಸೊ ನಮ್ಮದು ಈ ಜ್ಯುವೆಲ್ಲರಿ ಶಾಪಲ್ಲಿ ತೊಗೊಂಡಿಲ್ಲ ಅನ್ನೋ ಆಗಿಲ್ಲ, ಎಲ್ಲ ಕಡೆ ತೊಗೊಂಡಿದ್ದೀವಿ. ಬಟ್ ಜಾಸ್ತಿ ತೊಗೊಂಡಿರೋದು ಅಂತ ಹೇಳಿದ್ರೆ ಲಲಿತಾ ಜ್ಯುವೆಲ್ಲರಲ್ಲಿ. ಸೊ ಇವತ್ತು ಕೂಡ ಬಂದಿದ್ವಿ. ಸಂಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಆಗಿತ್ತು. ಅಪ್ಪ ನೀವೇ ನೋಡಿ, ತೋರಿಸ್ತೀನಿ ಎಷ್ಟು ರಶ್ ಆಗಿತ್ತು ಅಂತ ಹೇಳಿದ್ರೆ. ಸೊ ಎಲ್ಲರೂ ಮಳೆ ಬೇರೆ ಶುರು ಆಗ್ಬಿಡ್ತು ಅಷ್ಟೊತ್ತಿಗೆ. ಎಲ್ಲರೂ ಒಳಗಡೆನೇ ನುಗ್ಗಿಬಿಟ್ರು ಅಂತ ಹೇಳ್ಬೋದು. ಸೊ ಅಷ್ಟು ರಶ್ ಇತ್ತು. ಸೊ ಅದೇ ರಶಲ್ಲಿ ನಾವು ಕೂಡ ಹೊರಟ್ವಿ. ಸೊ ಫಸ್ಟ್ ನಾವು ಹೋಗಿದ್ದು ಲಲಿತಾ ಜ್ಯುವೆಲ್ಲರಲ್ಲಿ ನೋಡಿದ್ವಿ. ಫಸ್ಟು ನಮಗೆ ಅಷ್ಟೇನು ಇಷ್ಟ ಆಗಲಿಲ್ಲ, ಅಂದರೆ ಜಾಸ್ತಿ ಕಲೆಕ್ಷನ್ ಇತ್ತು. ಬಟ್ ನಮಗೆ ಬೇಕಾಗಿರುವಂಥ ಡಿಸೈನ್ ಆಗಿರಲಿ ಅಥವಾ ನಮಗೆ ಬೇಕಾಗಿರುವಂಥದ್ದು ಸಿಗಲಿಲ್ಲ ಅಲ್ಲಿ. ಸೊ ಹಾಗಾಗಿ ನಾವು ಫಸ್ಟ್ ನೋಡೋಣ ಅಂತೇಳಿ ಕೂತ್ಕೊಂಡ್ವಿ. ಆದರೂ ಒಂದು 3-4 ಎತ್ತಿಟ್ಟಿದ್ವಿ. ನೋಡಿದ್ರು ನಮ್ಮ ಮನೆಯಲ್ಲಿ, ಬಟ್ ಅವ್ರಿಗೆ ಯಾಕೋ ಅದು ಇಷ್ಟ ಅನ್ನಿಸ್ಲಿಲ್ಲ. ಸೊ ತಗೊಳ್ಳಿಲ್ಲ ಅಲ್ಲಿ ಲಲಿತಾ ಜ್ಯುವೆಲ್ಲರಲ್ಲಿ. ಸೊ ಮತ್ತೆ ನಾವು ಅದಾದಮೇಲೆ ಬೇರೆ ಶಾಪ್ಗೆ ಹೋದ್ವಿ. ಅಲ್ಲಿ ಒಂದು 3-4 ಸೆಲೆಕ್ಟ್ ಮಾಡಿದ್ರು. ಬಟ್ ಅದು ನಮ್ಮ ಪ್ರೈಸ್ಗೆ ಅದಕ್ಕೂ ಮ್ಯಾಚ್ ಆಗಲಿಲ್ಲ. ಸೊ ನಮಗೆ ಇಷ್ಟೇ ಗ್ರಾಮಲ್ಲಿ ತೊಗೋಬೇಕು ಅಂತ ಹೇಳಿ ಒಂದು ಇದಿತ್ತು. ಸೊ ಹಾಗಾಗಿ ಹೋಗಿದ್ದು. ಸೊ ಇಲ್ಲಿ ಜ್ಯುವೆಲ್ಲರಿ ತೊಗೊಳಕ್ಕೆ ಬಂದಿದ್ದು ನಮ್ಮ ಅಪ್ಪನಿಗೆ. ಸೊ ನಮ್ಮವ್ವ ನಮ್ಮ ತಮ್ಮರೆಲ್ಲ ಸೇರಿ ನಮ್ಮ ಅಪ್ಪನ ಕೊಡಿಸ್ತಾ ಇದ್ದಿದ್ದು. ಸೊ ನೋಡ್ತಿರ್ಬೋದು ಇಲ್ಲಿ ಅಷ್ಟೊಂದು ಕಲೆಕ್ಷನ್ ಏನಿರಲಿಲ್ಲ ಅದರಲ್ಲಿ. ಕಲೆಕ್ಷನ್ ಇರಲಿಲ್ಲ ಅನ್ನೋಕ್ಕಿಂತ ನಮಗೆ ಬೇಕಾಗಿರುವಂಥ ಡಿಸೈನು ಸೊ ನಮಗೆ ಯಾಕೋ ಇಷ್ಟ ಆಗಲಿಲ್ಲ. ಅಂದರೆ ನಾವು ಕಮ್ಮಿ ಗ್ರಾಮಲ್ಲಿ ನೋಡ್ತಾ ಇರೋದ್ರಿಂದ ಇಷ್ಟ ಅನ್ನಿಸ್ಲಿಲ್ಲ. ಸೊ ಅದಕ್ಕೇ ನಮ್ಮ ತಮ್ಮರು ಇಲ್ಲ ಬೇರೆ ಕಡೆ ಹೋಗೋಣ ಅಂತೇಳಿ ಅಂದರು. ಸೊ ಅಲ್ಲಿ ಒಂದು ಸ್ವಲ್ಪ ಹೊತ್ತು ನೋಡಿದ್ರು, ಆದರೂ ಕೂಡ ಅವ್ರಿಗೆ ಇಷ್ಟ ಅನ್ನಿಸ್ಲಿಲ್ಲ. ಸೊ ಅದಕ್ಕೆ ಮತ್ತೆ ನಾವು ಬಂದಿದ್ದು ನೆಕ್ಸ್ಟು ಅಲ್ಲೇ ಎದುರುಗಡೆ ಭೀಮಾ ಜ್ಯುವೆಲ್ಲರ್ಸ್ ಇತ್ತು. ಸೊ ಅಲ್ಲೂ ಕೂಡ ನೋಡಿದ್ವಿ. ಸೊ ಅಲ್ಲೂ ಯಾಕೋ ಅವ್ರಿಗೆ ಇಷ್ಟ ಅನ್ನಿಸ್ಲಿಲ್ಲ. ಸೊ ಕೊನೆಗೆ ನಾವು ಹೋಗಿದ್ದು ಕಲ್ಯಾಣ್ ಜ್ಯುವೆಲ್ಲರ್ಸಲ್ಲಿ. ಸೊ ಅಲ್ಲಿ ಸೆಲೆಕ್ಟ್ ಆಯಿತು. ಸೊ ಫೈನಲಿ ಇದೆ ನೋಡಿ ಚೈನು. ತೋರ್ಸು ಸೂಪರ್ ನೋಡ್ತಾ ಇರೋದು ಮಗ ಕಲ್ಯಾಣ್ ಜ್ಯುವೆಲ್ಲರ್ಸ್ ಆಗೈತಿ. ಏನ್ ಕೊಟ್ಟಾರ? ವೆನಿಟಿ ಬ್ಯಾಗ್ ಕೊಟ್ಟಾರ ನೋಡ್ಬೇವ. ವೆನಿಟಿ ಬ್ಯಾಗ್
ವೆನಿಟಿ ಬ್ಯಾಗ್ ನಿಂಗೆ ವೆನಿಟಿ ಬ್ಯಾಗ್. ಈಗ ಯಾವನೂ ಇಲ್ಲ ನಡ್ರ ಕಡೆ. ಏನು ನೋಡಕತ್ತಿಲ್ಲ? 916 ಹೌದಲ್ಲ ಅಂತ ಹೇಳತ್ತೇನು? 916 ಮಾರ್ಕ್ ಐತಾ? ಓಕೆನಾ ಪಡ್ ಅಂತ ಬಿಡ್ಲೆ. ಇನ್ನಲ್ಲಿ ನಾವು ಕಲ್ಯಾಣ್ ಜ್ಯುವೆಲರ್ಸಲ್ಲಿ ತೊಗೊಂಡು ಬಂದ್ವಿ. ಸೆಲೆಕ್ಟ್ ಆಯಿತು ಅಲ್ಲೇ. ಸೊ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ನಮ್ಮ ಅಪ್ಪಗಂತೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇದಕ್ಕೆ ಡಾಲರ್ ಒಂದು ಮಿಸ್ ಆಗಿದೆ. ನೆಕ್ಸ್ಟ್ ಟೈಮ್ ಡಾಲರು ತೊಗೋಬೇಕು. ಸೊ ನೋಡಿ ಈ ಥರ ಕೊಂಡಿದೆ ಹುಡುಕ್ತಾ ಇದ್ದಿದ್ದು ನಾನು. ಸೊ ಹಾಗಾಗಿ ನಮಗೆ ಸಿಗಲಿಲ್ಲ ಅದು. ಅಲ್ಲಿ ಕಲ್ಯಾಣ್ ಜ್ಯುವೆಲರ್ಸಲ್ಲಿ ಸಿಕ್ತು. ಮಾಮೂಲಿ ಕೊಂಡಿ ಆದರೆ ಇವರು ಸ್ವಲ್ಪ ಡೈಲಿ ಯೂಸ್ ಮಾಡ್ತಾರಲ್ವ. ಸೊ ಅದೇನಾದರೂ ಬಿಟ್ಕೊಂಡ್ಬಿಟ್ರೆ ತೊಂದರೆ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಥರ ತೊಗೊಂಡಿದ್ದು. ಸೊ ಇಲ್ಲಿ ಕೇಳ್ತಾ ಇದ್ದೆ ಅವ್ರಿಗೆ ಹೆಂಗಿದೆ ಚೈನ್ ಅಂತ ಹೇಳಿ. ಇಬ್ಬರು ಚೆನ್ನಾಗಿದೆ ಅಂದರು. ಹೇಗಿದೆ ಅಂತ ಹೇಳಿ ನೀವು ಕಮೆಂಟ್ ಮಾಡಿ.